ಕಾರವಾರ ನಗರದ ಟಾಗೋರ್ ಕಡಲ ತೀರದಲ್ಲಿರುವ ಮಯೂರ ವರ್ಮ ವೇದಿಕೆಯಲ್ಲಿ ಏಪ್ರಿಲ್ 11ರಿಂದ 25ರವರೆಗೆ ಕರಾವಳಿ ಭೀಮೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸದಸ್ಯ ದೀಪಕ್ ಕುಡಾಳ್ಕರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚರಿತ್ರೆ ಹಾಗೂ ಸಂವಿಧಾನ ಜಾಗೃತಿ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಸ್ಥಳೀಯ ಬುಡಕಟ್ಟು ಹಾಗೂ ದಲಿತ ಸಮುದಾಯಗಳ ಕಲೆ ಸಂಸ್ಕೃತಿಗಳನ್ನು ಪರಿಚಯಿಸುವ ವೇದಿಕೆಯಾಗಿ ಭೀಮೋತ್ಸವ ರೂಪುಗೊಂಡಿದೆ ಎಂದು ಹೇಳಿದರು. ಏಪ್ರಿಲ್ 11ರಂದು ಮಧ್ಯಾಹ್ನ 3 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಮೂರ್ತಿ ಮೆರವಣಿಗೆ ಪ್ರಾರಂಭವಾಗಿ ನಗರದಾದ್ಯಂತ ಸಂಚರಿಸಿ ಮಯೂರ ವರ್ಮ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಸಂಜೆ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಉದ್ಘಾಟಿಸಲಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ, ಸಚಿವ ಮಂಕಾಳು ವೈದ್ಯ, ಶಾಸಕ ಸತೀಶ್ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರತಿದಿನ ರಾತ್ರಿ 8:30ಕ್ಕೆ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಮೊದಲ ದಿನ ಗಾಯಕ ರಾಜು ಕಲ್ತೋಕ, ಎರಡನೇ ದಿನ ಶ್ರೀವಾಣಿ ತಂಡ, ಮೂರನೇ ದಿನ ಗೋವಾದ ಕೆ ಸೋನಿ ಲೈವ್ ಬ್ಯಾಂಡ್, ನಾಲ್ಕನೇ ದಿನ ಜಿ ಕನ್ನಡ ಗಾಯಕಿ ನಾಜಿರಾ ಬಾನು ಹಾಗೂ ಕೊನೆಯ ದಿನ ಇಂಡಿಯನ್ ಐಡಲ್ ತಂಡದ ಶ್ರೀಹರ್ಷ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಅಂಬೇಡ್ಕರ್ ಕೇವಲ ಒಂದು ಸಮುದಾಯದ ನಾಯಕನಲ್ಲ, ಎಲ್ಲ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಏಪ್ರಿಲ್ 14ರಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವವರಿಗೆ ಅಂಬೇಡ್ಕರ್ ಸೇವಾ ಪ್ರಶಸ್ತಿ ಪ್ರದಾನ ಹಾಗೂ ಜಿಲ್ಲೆಯಿಂದ ನ್ಯಾಯಾಧೀಶರಾಗಿ ಆಯ್ಕೆಯಾದ 3 ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 12ರಂದು ಕ್ರಿಮ್ಸ್ ಹಾಗೂ ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತು ಪ್ರಬಂಧ ಹಾಗೂ ಚಿತ್ರಕಲೆ ಸ್ಪರ್ಧೆ ನಡೆಯಲಿದೆ. ಹಿಂದುಳಿದ ರೈತಾಪಿ ವರ್ಗದವರಿಗೆ ಫಲಪುಷ್ಪ ಕರಕುಶಲ ಪ್ರದರ್ಶನಕ್ಕೂ ಅವಕಾಶ ಕಲ್ಪಿಸಲಾಗಿದೆ. ನಮ್ಮ ಈ ಕಾರವಾರ ನಗರದಲ್ಲಿ ಭೀಮೋತ್ಸವ ಅಂದರೆ ಚರಿತ್ರೆ ಮತ್ತು ಸಂವಿಧಾನದ ಒಂದು ರೂಪಕ, ಸಂವಿಧಾನದ ಬಗ್ಗೆ ಪ್ರಚಾರವನ್ನು ಮಾಡುವ ಸಲುವಾಗಿ, ಸಂವಿಧಾನದ ಅರಿವನ್ನು ಮೂಡಿಸುವ ಸಲುವಾಗಿ ನಾನೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕಳೆದ 3 ವರ್ಷಗಳಿಂದ ನಾನು ಪ್ರಯತ್ನಿಸ್ತಾ ಇದ್ದೆ. ಇದೀಗ ಅದಕ್ಕೆ ಕಾಲ ಕೂಡ ಬಂದಿದೆ. ಈ ಬರುವ ಏಪ್ರಿಲ್ 11ರಿಂದ ಏಪ್ರಿಲ್ 25ರವರೆಗೆ ಈ ನಮ್ಮ ರವೀಂದ್ರನಾಥ್ ಕಡಲ ತೀರದಲ್ಲಿ ವಿಜೃಂಭಣೆಯಿಂದ 15 ದಿವಸಗಳ ಕಾಲ ಈ ಒಂದು ಕರಾವಳಿ ಭೀಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಈ ಒಂದು 15 ದಿವಸದ ಕಾರ್ಯಕ್ರಮದಲ್ಲಿ ಏಪ್ರಿಲ್ 11ರಿಂದ ಏಪ್ರಿಲ್ 15ರವರೆಗೆ ಮಯೂರ ವರ್ಮ ವೇದಿಕೆಯ ಮೇಲೆ ಅನೇಕ ಕಲಾವಿದರಿಂದ ಮತ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನವನ್ನು ಹೊಂದಿರುವಂತಹ ಮತ್ತು ಅವರ ರಚನೆ ಮಾಡಿರುವಂತಹ ರೂಪಕ ಆಗಲಿ, ಕ್ರಾಂತಿ ಗೀತೆ ಆಗಲಿ ಅಥವಾ ಸಂವಿಧಾನದ ಬಗ್ಗೆ ಏನು ಅರಿವು ಮೂಡುವ ಏನು ನಮ್ಮ ಕಲಾವಿದರಿದ್ದಾರೆ, ಅದೇ ರೀತಿಯಾಗಿ ನೃತ್ಯ ಪ್ರದರ್ಶನ ಮಾಡುವಂಥದ್ದು ಅಥವಾ ನಮ್ಮ ಬುಡಕಟ್ಟು ಜನಾಂಗದ ಅಥವಾ ಹಿಂದುಳಿದ ಜನಾಂಗದವರಿಂದ ಏನೋ ಅವರ ಪ್ರತಿಭೆ ಇದೆ, ಏನೋ ಒಂದು ನೃತ್ಯ ಇದೆ, ಸೊಬಗಿದೆ, ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಏಪ್ರಿಲ್ 11ರಿಂದ 15ರವರೆಗೆ ನಮ್ಮ ಮಯೂರ ವರ್ಮ ವೇದಿಕೆಯಲ್ಲಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ನಮ್ಮ ಪ್ರತಿಭಾವಂತವರಿಗೆ ಅವಕಾಶವನ್ನು ಮಾಡಲಾಗಿದೆ. ಅದರಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ, ಎಲ್ಲೂ ಒಂದು ವೇದಿಕೆ ಸಿಗ್ತಾ ಇಲ್ಲ. ಅಂಥವರಿಗೆ ನಾವು ಈ ಅವಕಾಶವನ್ನು ಕಲ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಮನರಂಜನೆಗಾಗಿ ಕೂಡ ನಾವು ಪ್ರತಿ ದಿವಸ 8:30 9 ಗಂಟೆ ನಂತರ ಒಂದು ಇಂಡಿಯನ್ ಐಡಲ್ ಇರ್ಬೋದು ಅಥವಾ ನಮ್ಮ ಜಿ ಕನ್ನಡ, ಕಲರ್ಸ್ ಕನ್ನಡ ಮತ್ತೆ ಅನೇಕ ಪರಿಣಿತರನ್ನು ಕರೆಸಿ, ಕಲಾವಿದರನ್ನು ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾನು ಪ್ರದರ್ಶನ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಒಂದು 15 ದಿನಗಳ ಕಾಲದಲ್ಲಿ ಏಪ್ರಿಲ್ 12 ಮತ್ತು 13ರಲ್ಲಿ ಈ ಮಯೂರ ಒಂದು ನಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಕ್ತೀವಲ್ಲ, ಅಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದೇನೆ. ಉಚಿತವಾಗಿ ಜನರನ್ನು ಅದು ಸದುಪಯೋಗ ಪಡೆದುಕೊಳ್ಳಬೇಕು. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಅಂದ್ರೆ ಏಪ್ರಿಲ್ 11ರಂದು ಮಧ್ಯಾಹ್ನ 3 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಒಂದು ಪ್ರತಿಮೆಯನ್ನು ಮಾಡಲಾಗಿದೆ.
ಆ ಪ್ರತಿಭೆಯ ಮೆರವಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಪ್ರಾರಂಭವಾಗಿ ನಗರದ ನಮ್ಮ ವಿವಿಧ ನಗರದಿಂದ ಪ್ರದರ್ಶನ ಮಾಡಿ ಮೆರವಣಿಗೆ ಮುಖಾಂತರ ಮಯೂರವರ್ಮ ವೇದಿಕೆ ಮೇಲೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಮತ್ತೆ ಆ ದಿವಸ ಉದ್ಘಾಟನಾ ಕಾರ್ಯಕ್ರಮ ಆಗ್ತಾ ಇದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಘನ ರಾಜ್ಯದ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ, ಮಾದೇವಪ್ಪ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೆಲವರು MLCಗಳು ಸುಧಾಮ್ ದಾಸ್ ಸರ್, ಪ್ರಿಯಾಂಕಾ ಖರ್ಗೆ ಇವರೆಲ್ಲ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಮತ್ತು ಅದೇ ರೀತಿಯಾಗಿ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ಸತೀಶ್ ಜೈನ್ ಅವರು ಮತ್ತೆ ನಮ್ಮ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂಥ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಾನ್ಸ್ಟಿಟ್ಯೂಷನ್ ಅಲ್ಲಿರುವಂಥ ಎಲ್ಲ ಮಂತ್ರಿ ಶಾಸಕರಾದಂಥ ನಮ್ಮ ವಿಭಣ್ಣ ನಾಯ್ಕ ಆಗಲಿ, ಶಿವಾನಂದ ಹೆಬ್ಬಾರ್ ಸರ್ ಆಗಲಿ, ಮತ್ತೆ ನಮ್ಮ ಶಾಂತರಾಮ್ ಸಿದ್ದಿ ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ SC/ST ಕೈಗಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಣ್ ಬೋರ್ಕರ್, ರಾಜನ್ ಬಾನಾವಳಿಕರ್, ಸಚಿನ್ ಬೋರ್ಕರ್, ರೋಹನ್ ಕುಡಾಲ್ಕರ್, ರಾಜೇಂದ್ರ ಮಾದರ್, ಪ್ರಶಾಂತ್ ಗಡ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.